ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್ಸ್. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಏನು ಅಂತ ಅಂದರೆ, ದೀಪಾವಳಿ ಆಗಿ ತುಂಬ ಟೈಮ್ ಆಯಿತು. ಬಟ್ ಆ ಟೈಮಲ್ಲಿ ನಾವು ಹಬ್ಬ ಸೆಲೆಬ್ರೇಟ್ ಮಾಡಿಲ್ಲ, ಕಜಾಯನೂ ಮಾಡಿಲ್ಲ. ಬಟ್ ನಮ್ಮ ಕಸಿನ್ ಆಂಟಿ, ನಿಮಗೆ ಗೊತ್ತಿರುತ್ತೆ ಆಂಟಿ ಯಾರು ಅಂತ, ಅವ್ರು ನನ್ನ ವಿಡಿಯೋಸಲ್ಲಿ ಅವಾಗ ಬರ್ತಾ ಇರ್ತಾರೆ. ಸೊ ಅವರು ನನಗೆ ಕಜಾಯ ಮಾಡ್ಕೊಂಡು ತಂದು ಕೊಟ್ಟಿದ್ರು. ಸೊ ಇಷ್ಟ ಆಗಿ ಆ ರೆಸಿಪಿನ ನಿಮಗೂ ತೋರಿಸ್ಬೇಕು ಅಂತ ಅನಿಸ್ತು. ಸೊ ಇವಾಗ ನಾನು ಅವ್ರ ಮನೇಲಿ ಇದ್ದೀನಿ. ಸೊ ನಿಮಗೆ ಪರಿಚಯ ಮಾಡಿಸ್ತೀನಿ ಆಂಟಿನ. ಆ್ಯಂಡ್ ಇವಾಗ ಅವರು ಕಜಾಯ ರೆಸಿಪಿ ತೋರಿಸ್ತಾರೆ, ಹೇಗೆ ಮಾಡೋದು ಏನು ಅಂತ. ಸೊ ಬನ್ನಿ ನೋಡೋಣ. ಇವರೇ ಆಂಟಿ ಹಾಯ್ ಹೇಳಿ. ಸೊ ಇವರೇ ಇವತ್ತು ಕಜಾಯ ಹೆಂಗ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾರೆ. ಸೊ ಎಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ. ತೋರಿಸ್ತೀನಿ ನಿಮ್ಗೆ. ಓಕೆ, ಸೊ ಇವಾಗ ಆಂಟಿ ಇಲ್ಲಿ ಫಸ್ಟು ಬೆಲ್ಲ ಹಾಕೊತಾ ಇದ್ದಾರೆ. ಕುಟ್ಕೊಂಡು ಹಾಕೊಂತಿದ್ದಾರೆ. ಏನಕ್ಕೆ ಅಂತಂದರೆ ಇದರಲ್ಲಿರುವಂತಹ ಡೆಸ್ಟ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ತೆಗಿಬೇಕು. ಅದಕ್ಕೋಸ್ಕರ ಫಸ್ಟು ಬೆಲ್ಲ ಹಾಕಿ ನೀರು ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೊತಾರೆ. ಸೊ ಎಲ್ಲ ಆಚೆ ಬರುತ್ತೆ, ಏನಾದರೂ ಇದ್ದರೆ ಅದರಲ್ಲಿ ಡೆಸ್ಟ್ ಎಲ್ಲ ಇದ್ದರೆ. ಸೊ ಆಮೇಲೆ ಇಲ್ಲಿ ಇದು ತೊಗೊಂಡಿದ್ದಾರೆ, ಎಳ್ಳು ತೊಗೊಂಡಿದ್ದಾರೆ, ಬಿಳಿ ಎಳ್ಳು. ಮತ್ತು ಇಲ್ಲಿ ನೋಡಿ ಗಸಗಸೆ ತೊಗೊಂಡಿದ್ದಾರೆ. ಸೊ ಫಸ್ಟ್ ಇವಾಗ ಇದನ್ನ ಇಟ್ಕೊಂಡು ಚೆನ್ನಾಗಿ ಡೆಸ್ಟ್ ಎಲ್ಲ ಎಲ್ಲ ಬರುತ್ತೆ, ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಸೊ ಏನೇ ಇದಿದ್ರೂ ಎಲ್ಲ ಬಂದುಬಿಡುತ್ತೆ. ನೆಕ್ಸ್ಟು ಇಲ್ಲಿ ಏಲಕ್ಕಿನೂ ತೊಗೊಂಡಿದ್ದಾರೆ. ಸೊ ಫಸ್ಟು ಇದಾಗಲಿ, ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಕುದ್ದಾದ್ಮೇಲೆ ನೆಕ್ಸ್ಟು ನಾವು ಏನು ಮಾಡಬೇಕು ಅಂತಂದರೆ, ಇದನ್ನು ಚೆನ್ನಾಗಿ ಫಿಲ್ಟರ್ ಮಾಡ್ಕೊಬೇಕು. ಫಿಲ್ಟರ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಪಾತ್ರೆಗೆ ಹಾಕೋಬೇಕು. ಸೊ ನೆಕ್ಸ್ಟು ಇದು ಚೆನ್ನಾಗಿ ಇಲ್ಲಿ ಬಾಯ್ಲ್ ಆಗಿಬಿಟ್ಟು ಮತ್ತೆ ಅದು ಜೋನಿ ಇದಾಗಬೇಕು, ಪಾಕ ಆಗಬೇಕು. ಸೊ ಗೈಸ್, ಓಕೆ, ಇವಾಗ ಆಂಟಿ ಇದನ್ನು ಅಲ್ಲಿ ನಾವು ಕುದಿಸ್ಕೊಂಡಿರೋದನ್ನ ಇವಾಗ ಇಲ್ಲಿ ಫಿಲ್ಟರ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದಾರೆ. ಮತ್ತು ಇದನ್ನು ನಾವು ಕುದಿಸ್ಕೊಂಡು ಪಾಕ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಫಿಲ್ಟರ್ ಏನಕ್ಕೆ ಮಾಡೋದು ಅಂತಂದರೆ, ಅಲ್ಲಿರೋ ಟೆಸ್ಟ್ ಎಲ್ಲ ಇದ್ರ ಮೇಲೆ ಕುತ್ಕೊಂಡು ನೀಟಾಗಿ ಇದು ಫಿಲ್ಟರ್ ಆಗಿ ನಮಗೆ ಕ್ಲಿಯರ್ ಆಗಿರೋ ಬೆಲ್ಲದ್ದು ಇದು ಜೋನಿ ನಮಗೆ ಸಿಗುತ್ತೆ. ಅದಕ್ಕೆ ನೋಡಿ ಎಷ್ಟು ಡಸ್ಟ್ ಕಾಣಿಸ್ತಿದೆ ನಿಮಗೆ ಬೆಲ್ಲದಲ್ಲಿ. ನೋಡಿ ಇಷ್ಟು ಡಸ್ಟ್ ಇದೆ. ಸೊ ಇವಾಗ ಕ್ಲಿಯರ್ ಆಗಿದೆ. ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ಇವಾಗ ಪಾಕ ಮಾಡ್ಕೋಬೇಕು. ಗೈಸ್, ಇಲ್ಲಿ ನಾವು ಇದು ಪೌಡರ್ ನಾವು ಹಾಕೊಬೇಕಲ್ವ ಪಾಕಕ್ಕೆ. ಸೊ ಇದು ಬಂದ್ಬಿಟ್ಟು ಸಪ್ರೇಟ್, ನಾವು ನಾರ್ಮಲ್ ಅಕ್ಕಿಯಲ್ಲಿ ಮಾಡಿರೋದಲ್ಲ, ಇದು ಕಜಾಯ ಅಕ್ಕಿ ಆಂಟಿ ತಗೊಂಡು ಪೌಡರ್ ಮಾಡಿಸ್ಕೊಂಡು ಇಟ್ಟಿರೋ ಅಂಥದ್ದು. ಸೊ ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಇದನ್ನು ಹಾಕ್ಕೊತ ಹೋಗ್ಬೇಕು ಪಾಕ ಮಾಡೋಕ್ಕೆ. ಕಜಾಯ ಅಕ್ಕಿ ಬಂದು ಕೆಂಪಕ್ಕಿ ಅಂತ ಹೇಳಿ ಬರುತ್ತೆ ಅಂತೆ. ಸೊ ಅದನ್ನು ಪೌಡರ್ ಮಾಡಿರೋದು. ಇವಾಗ ಇದು ಆಲ್ಮೋಸ್ಟ್ ಚೆನ್ನಾಗಿ ಕುದೀತಾ ಇದೆ. ಏನು ಗೊತ್ತಾ, ನಾವಿಲ್ಲಿ ಇಟ್ಕೊಂಡಿರುವಂತಹ ಒಂದು ಎಳ್ಳು ಮತ್ತು ಗಸಗಸೆನ ಹಾಕ್ಕೊಂಡು ಆಮೇಲೆ ಈ ಪೌಡರ್ನ ಹಾಕೋಬೇಕು. ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ಳಿ, ಈ ಥರ ಪೌಡರ್ ಮಾಡಿ ಹಾಕ್ಕೊಳ್ಳಿ. ಓಕೆ ಗೈಸ್, ನಿಮ್ಗೊಂದು ಟೆಕ್ನಿಕ್ ಹೇಳ್ತೀನಿ ನಾನು. ಏನು ಅಂತಂದರೆ, ಇವಾಗ ಇಲ್ಲಿ ಪಾಕ ಇದು ಹಾಕ್ತಾ ಇದೆಯಲ್ವಾ, ಸೊ ಇವಾಗ ಅದು ಬಂದಿದೆಯಾ ಇಲ್ವಾ, ಪಾಕ ಬಂದಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಇಲ್ಲಿ ಈ ಥರ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ತೊಗೊಬೇಕು. ಸೊ ನೋಡಿ, ಈ ಥರ ತಗೊಂಡು ಇಲ್ಲಿ ಹಾಕ್ಕೊಬೇಕು. ಇಲ್ಲಿ ಹಾಕ್ಕೊಂಡಾಗ ಆ ಪಾಕ ಏನಾದರೂ ಕೆಳಗಡೆ ಹೋಗಿ ನಿಂತ್ಕೊಂಡ್ರೆ ಸೊ ಬಂದಿದೆ ಅಂದಾಗ ನಾವು ಪೌಡರ್ನ ಹಾಕೋಬೋದು. ಇಲ್ಲ ಅದು ಮೇಲೇ ಇದ್ದರೆ ಇನ್ನೂ ಬಂದಿಲ್ಲ, ಇನ್ನೂ ಚೆನ್ನಾಗಿ ಕುದಿಬೇಕು ಅಂತ. ಸೊ ಇದು ಟೆಕ್ನಿಕ್ಕು. ಯಾರಿಗಾದರೂ ಈ ಟೆಕ್ನಿಕ್ ಗೊತ್ತಿಲ್ಲ ಅಂತ ಅಂದರೆ ಇದು ಫಾಲೋ ಮಾಡಿ ನೋಡಿ, ಫಸ್ಟ್ ಟೈಮ್ ಮಾಡ್ತಿರೋರು. ಈಗ ಈ ಸ್ವಲ್ಪ ಪಾಕ ಆಗ್ತಾ ಇದೆ. ಸೊ ಆಗಲಿ, ಅದಿನ್ನೊಂದು ಅರ್ಧ ಅವರ್ ಆದರೂ ಬೇಕು ಅಲ್ವಾ. ಸೊ ಹಾಗೆ ಬನ್ನಿ ಮೇಲೆ ಹೋಗಿ ಬರೋಣ ಹೆಂಗಿದೆ ಏನು ಅಂತ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ, ಸುತ್ತಮುತ್ತ ಫುಲ್ ಗ್ರೀನರಿ. ಆ್ಯಂಡ್ ಆಂಟಿ ಕೂಡ ಚೆನ್ನಾಗಿ ಗಿಡಗಳೆಲ್ಲ ಇಟ್ಕೊಂಡಿದ್ದಾರೆ. ಓಕೆ ಗಾಯ್ಸ್, ಮೇಲೆ ಹಿಂಗಿದೆ. ಆಂಟಿ ಇದೇನಿದು? ಸುಮ್ಮನೆ ಶೋ ಮರ ಅಂತೆ. ಇಲ್ಲಿ ನೋಡಿ ಕಾಯಿ ಥರ ಇದೆ, ಏನಂತ ಗೊತ್ತಿಲ್ಲ. ಆದರೆ ಗೈಸ್, ಮನೆ ಆ ಕಡೆ ಇಲ್ಲಿ ಒಂದು ಖಾಲಿ ಸೈಟ್ ಇದೆ. ಸೊ ಇಲ್ಲಿ ನೋಡಿ ಪಪ್ಪಾಯ ಮರ, ಈ ಕಡೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಬೆಳೆಸ್ಕೊಬೋದು. ಅಲ್ಲೊಂದು ಹೈಬಿಸ್ಕಸ್ ಇದಿದೆ, ಗಿಡ ಇದೆ, ಪಪ್ಪಾಯ ಮರ ಇದೆ, ಪಪ್ಪಾಯ ಆಗುತ್ತೆ ಅದರಲ್ಲಿ. ಆ್ಯಂಡ್ ಇವತ್ತು ಕ್ಲೈಮೇಟ್ ಕೂಡ ಒಂಥರ
ಮೈಲ್ಡಾಗಿ ಒಂಥರ ಚೆನ್ನಾಗಿದೆ. ಈ ಆಂಟಿ ಇಲ್ಲೂ ಗಿಡಗಳನ್ನ ಇಟ್ಕೊಂಡಿದ್ದಾರೆ, ಚೆನ್ನಾಗಿದೆ ನೋಡಿ ಗೈಸ್. ಇದು ಶಂಖಪುಷ್ಪ ಅಂತಾರೆ ಇದಕ್ಕೆ. ಇದನ್ನು ನೀವು ಬೆಳಿಗ್ಗೆ ಮಾರ್ನಿಂಗ್ ಹೂವದು ಇದು ರಸ ತೆಗೆದು ನೀವು ಕುಡಿದ್ರೆ ಒಂದು ಗ್ಲಾಸು ತುಂಬ ಒಳ್ಳೆಯದು ಬಾಡಿಗೆ, ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ತುಂಬ ಒಳ್ಳೆ ಹೂವು ಇದು, ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಇದರಲ್ಲಿ. ಆ್ಯಂಡ್ ನಾಟ್ ಓನ್ಲಿ ಇದು ಮಾತ್ರ ಅಲ್ಲ, ಹೈಬಿಸ್ಕಸ್ದು ಅಷ್ಟೇ. ಹೈಬಿಸ್ಕಸ್ ಹೂವು ಅದು ಕುಡಿತಾರೆ ಟೀ ಎಲ್ಲ ಮಾಡಿಕೊಂಡು, ಅದು ಕೂಡ ತುಂಬ ಒಳ್ಳೆಯದು. ಗೈಸ್ ಏನು ಗೊತ್ತಾ, ಅದು ಆ ಕಲರ್ ಒಂಥರ ಲ್ಯಾವೆಂಡರ್ ಕಲರ್ ಅಲ್ವಾ. ಸೊ ಇನ್ನೊಂದು ಶಂಖಪುಷ್ಪಲ್ಲಿ ನೋಡಿ ವೈಟ್ ಕಲರ್ ಕೂಡ ಇದೆ, ಇದು ಈ ಥರ ಇದೆ ನೋಡಿ. ಆಮೇಲೆ ಶಂಖಪುಷ್ಪಲ್ಲಿ ಇನ್ನೊಂದು ಕಲರ್ ಕೂಡ ಇದೆ, ಇದು ಒಂಥರ ನೋಡಿ ಚಿಕ್ಕದಾಗಿದೆ, ಡಾರ್ಕ್. ಇದು ಅದು ಲೈಟ್ ಲ್ಯಾವೆಂಡರು, ಇದು ಡಾರ್ಕ್ ಬ್ಲೂಯಿಶ್ ಒಂಥರ ಬರುತ್ತೆ. ಸೊ 3 ಕಲರ್ಸ್, ಇದು 3 ನೀವು ಕುಡಿಬೋದು ಮಾಡಿಕೊಂಡು, ತುಂಬ ಒಳ್ಳೆಯದು. ಇಲ್ಲಿ ಮೇಲೆ ಆ ಕಡೆ ಒಂದು ಈ ಕಡೆ ಒಂದು ಬಾಕ್ಸ್ ಇದೆಯಲ್ಲ, ಸೊ ಇಲ್ಲಿ ಪಕ್ಷಿಗಳು ಬಂದು ಕೂರುತ್ತೆ, ಸೊ ಅದಕ್ಕೆ ಇಟ್ಟಿದ್ದಾರೆ. ಅದು ನೋಡಿ ಇಲ್ಲೊಂದಿದೆ. ಆ್ಯಂಡ್ ಅವ್ರ ಮನೇಲಿ ಕೂಡ ಇಟ್ಟಿದ್ದಾರೆ ನೋಡಿ ಈ ಥರ ಗಿಡಗಳು ಮೇಲೆ ಎಲ್ಲ. ಸೊ ಈಗ ಬನ್ನಿ ನೋಡೋಣ ನಮ್ಮ ಪಾಕ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹಾಕಿ ಚೆಕ್ ಮಾಡಿದ್ರು, ಇನ್ನೂ ಬಂದಿಲ್ಲ. ಸೊ ಇನ್ನೂ ಹಿಂಗೆ ಕುದೀತಾ ಇದೆ. ಏನದು ತುಂಬ ಬಿಗ್ ಪ್ರಾಸೆಸ್, ಲಾರ್ಜ್ ಪ್ರಾಸೆಸ್, ತುಂಬ ಸ್ಟೆಪ್ಸ್ ಇದೆ ಅದರಲ್ಲಿ. ಆ್ಯಂಡ್ ಪಾಕ ತೆಗಿಯೋದಾಗಿರ್ಬೋದು, ಮಾಡೋದಾಗಿರ್ಬೋದು, ಬೇಸ್ ಫೌಂಡೇಶನ್ ಕರೆಕ್ಟಾಗಿದ್ರೇ ಕಜ್ಜಾಯ ಚೆನ್ನಾಗಿ ಬರೋದು. ಸೊ ಹುಷಾರಾಗಿ ಕೇರ್ಫುಲ್ಲಾಗಿ ಮಾಡಬೇಕು. ಓಕೆ ಗೈಸ್, ಇದು ಕುದೀತಾ ಇದ್ದಂಗೆ ಇವಾಗ 1 ಸ್ಪೂನ್ ನಾವು ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ ಟೇಸ್ಟ್ಗೋಸ್ಕರ. ಕೆಲವ್ರು ಹಾಕೊತಾರೆ, ಕೆಲವ್ರು ಹಾಕ್ಕೊಳ್ಳಲ್ಲ. ಬಟ್ ಆಂಟಿ ತುಪ್ಪ ಹಾಕ್ಕೊತಾ ಇದ್ದಾರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಜಸ್ಟ್ 1 ಸ್ಪೂನ್, ದೊಡ್ಡ ಸ್ಪೂನಲ್ಲಿ ಆ್ಯಡ್ ಮಾಡ್ಕೊಬೋದು ಬೇಕಾದರೆ. ರೆಡಿ ಆಯ್ತಾ? ಇವಾಗ ಆಯ್ತಾ? ಇನ್ನೂ ಒಂಚೂರು ಹಾಕಬೇಕು. ಏನು ಗೊತ್ತಾ ಗೈಸ್, ಇಲ್ಲಿ ಒಬ್ರು ತಿರುಗಿಸ್ತಾ ಇರಬೇಕು, ಒಬ್ರು ಹಾಕ್ತಾ ಇರಬೇಕು, ಇಲ್ಲಾಂದ್ರೆ ಗಂಟಾಗುತ್ತೆ. ಸೊ ನೆಕ್ಸ್ಟ್ ಈಗ ಆಲ್ಮೋಸ್ಟ್ ಕೂತಿದೆ ಅಲ್ವಾ, ಸೊ ಗಸಗಸೆ ಹಾಕೊತಾ ಇದ್ದಾರೆ ಆಂಟಿ. ಅದಾದ್ಮೇಲೆ ನೆಕ್ಸ್ಟು ಬಿಳಿ ಎಳ್ಳು ತಗೊಂಡಿದ್ವಲ್ಲ ಅದನ್ನು ಹಾಕೊತಾ ಇದ್ದಾರೆ. ಬಿಳಿ ಕಪ್ಪು ಎಳ್ಳು ಯಾವುದಾದ್ರೂ ಆಗುತ್ತೆ, ಇವ್ರು 2 ಮಿಕ್ಸ್ ಮಾಡಿ ತಗೊಂಡಿದ್ದಾರೆ. ಆ್ಯಂಡ್ ಅಟ್ ಲಾಸ್ಟ್ ಏಲಕ್ಕಿ. ಸೊ ಬರ್ತಾ ಇದೆ ಪಾಕ, ಇನ್ನೊಂದು ಸ್ವಲ್ಪ ಬರಬೇಕು. ನೋಡಿ ಗೈಸ್, ಪಾಕ ಬಂದಿದೆ, ಗಟ್ಟಿಯಾಗಿದೆ, ಕೆಳಗಡೆ ಹೋಗಿ ನಿಂತಿದೆ. ಸೊ ಪಾಕ ಇಸ್ ರೆಡಿ. ಸೊ ಈಗ ನಾವು ಕಜ್ಜಾಯ ಅಕ್ಕಿ ಪೌಡರ್ ಏನು ಮಾಡ್ಕೊಂಡಿದ್ದೀವಿ ಅದನ್ನ ಹಾಕುವಂಥ ಟೈಮ್. ಆ್ಯಂಡ್ ಒಬ್ರು ತಿರುಗಿಸ್ಕೊಬೇಕು ಆ್ಯಂಡ್ ಒಬ್ರು ಹಾಕೊಬೇಕು. ಇಲ್ಲಿ ಆಂಟಿ ತಿರುಗಿಸ್ಕೊತಿದ್ದಾರೆ, ನಮ್ಮ ಮಮ್ಮಿ ಹಾಕ್ತಾ ಇದ್ದಾರೆ. ಫುಲ್ ಆಗಿ ಮಾತಾಡಿ, ಪರವಾಗಿಲ್ಲ, ಜೋರಾಗಿ ಆಗ್ತಾ ಇದೆ ನೋಡಿ. ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು. ಯಾಕೆ ಅಂತ ಅಂದರೆ ಅದು ಒಂಚೂರು ಗಂಟಾಗಬಾರ್ದು ಅಲ್ವಾ, ಇದು ಮೇಯ್ನ್ ಪ್ರಾಸೆಸ್. ಇದು ಚೆನ್ನಾಗಿ ಬಂದ್ರೇ ಕಜ್ಜಾಯ ಅಟ್ ಲಾಸ್ಟ್ ಫೈನಲಿ ಚೆನ್ನಾಗಿ ಬರೋದು. ಸೊ ಪಾಕ ಮತ್ತು ಇದು ತಿರುಗಿಸೋದು ತುಂಬ ಚೆನ್ನಾಗಿ ಇರಬೇಕು ನೋಡಿ. ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು. ಫುಲ್ಲು ಆ್ಯಂಡ್ ಏನು ಅಂದರೆ ಅವಾಗ ಪೌಡರ್ ಮಾಡಿಕೊಂಡು ಅವಾಗ ಮಾಡಿದ್ರೆ ಇನ್ನೂ ಬೆಟರು. ಇವ್ರು ಆ್ಯಕ್ಚುಲಿ ನೆನ್ನೆ ಪೌಡರ್ ಮಾಡಿ ಇಟ್ಟಿದ್ರು ಆ್ಯಂಡ್ ಇವತ್ತು ಮಾಡ್ತಾ ಇದ್ದೀವಿ. ಒಂಚೂರು ಅದು ಒಂಥರ ಡ್ರೈ ಆಗಿರೋ ಥರ ಇದೆ, ಬಟ್ ಅದು ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ ನೋಡಿ. ಚೆನ್ನಾಗಿ ತಿರುಗಿಸ್ಕೊಬೇಕು. ಆ್ಯಂಡ್ ಇದೊಂದು ಮರ್ತೋದೆ ಗೈಸ್, ಏನು ಅಂತ ಅಂದರೆ ಇಲ್ಲಿ ಅವರು 1 kg ಅಕ್ಕಿ ಪೌಡರ್ ತಗೊಂಡಿರೋದು, ಅದಕ್ಕೆ 3/4 kg ಬೆಲ್ಲ. ಸೊ ಇದು ಮೆಷರ್ಮೆಂಟ್. ಸೊ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಾ ಇದೆ, ಚೆನ್ನಾಗಿ ಬಂದಿದೆ ಅಲ್ವಾ ಆಂಟಿ? ಸ್ವಲ್ಪ ಸ್ಟ್ರೆಂತ್ ಬೇಕು.
ಹೌದು, ಸ್ಟ್ರೆಂತ್ ಬೇಕು ತಿರ್ಗಿಸಕ್ಕೆ, ತಾಳ್ಮೆ ಬೇಕು, ಪೇಷನ್ಸ್ ಲೀಡ್ಸ್ ಟು ಸಕ್ಸಸ್ಫುಲ್ ಕಜಾಯ. ಈಗ ಓಕೆ ನೋಡಿ, ಈ ರೀತಿ ಬರ್ತಾ ಇದೆ. ರೆಡಿನಾ? ಇಷ್ಟೇ. ಹಾಂ ನೋಡಿ, ಸ್ಟ್ರೆಂತ್ ಇಸ್ ವೆರಿ ಇಂಪಾರ್ಟೆಂಟ್. ತಿರ್ಗ್ಸೋರು ನಮ್ಮ ಆಂಟಿ ಫುಲ್ ಎನರ್ಜೆಟಿಕ್. ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ, ನೀಟಾಗಿ ಬರ್ತಾ ಇದೆ ಅಲ್ಲ? ಆಯ್ತಾ? ಎಸ್ ಗೈಸ್, ಸೊ ಇಷ್ಟೇ ನೋಡಿ, ಇಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ. ಇದೇನಾದರೂ ಕುದಿಬೇಕಾ ಏನಾದರೂ? ಇಲ್ಲ, ಏನೂ ಇಲ್ಲ ಅಲ್ಲ. ಸೊ ಇಷ್ಟೇ ಗೈಸ್. ಸೊ ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಆಮೇಲೆ ತೋರಿಸ್ತೀವಿ. ಓಕೆ, ಸೊ ಅಂಟಿಲ್ ದೆನ್ ಪ್ಲೀಸ್ ವೆಯ್ಟ್. ಹಾಂ, ಏನು ಅಂತಂದರೆ ಇದು ತಣ್ಣಗಾಗಬೇಕು. ಇವಾಗ ಬಿಸಿ ಇರೋದ್ರಿಂದ ಇದು ತಣ್ಣಗಾದ್ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಕ್ಕಾಗೋದು. ಸೊ ಇದು ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು. ಯಾ, ಏನು ಅಂತ ಅಂದರೆ ನಾವು ಅಲ್ಲಿ ಕಜಾಯನ ಪಾಕನ ಹಂಗೆ ಇಟ್ಬಿಟ್ಟು ಆಮೇಲೆ ಮಾಡೋಣ ಅಂತ ಹೇಳಿ ಆಂಟಿ ಅವ್ರ ಸೈಟ್ ಹತ್ರ ಬಂದ್ವಿ. ಇದು ಈ ಕಡೆ ಆನೆಕಲ್ಲಿಂದ ಈ ಕಡೆ ಇರೋದು. ಇಲ್ಲೆಲ್ಲ ಫುಲ್ ಅಗ್ರಿಕಲ್ಚರ್ ಸಕ್ಕತ್ತಾಗಿದೆ. ಬ್ಯಾಂಗ್ಳೂರಲ್ಲೇ ನಾನು ಈಗಾಗಲೇ ಇಲ್ಲೇ ನಾನು ನೋಡ್ತಾ ಇರೋದು, ಅಗ್ರಿಕಲ್ಚರ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಬಂದಿರೋದು ನಾನು ಈ ಕಡೆ. ಸೊ ಮಸ್ತಾಗಿದೆ, ತೋರಿಸ್ತೀನಿ ನಿಮಗೆ. ಈ ಕಡೆ ನೋಡಿ, ರಾಗಿ ಎಲ್ಲ ಹಾಕಿದ್ದಾರೆ. ಸೊ ನನಗೆ ಈ ಕಡೆ ಫುಲ್ ಹಳ್ಳಿ ಅವರೆಕಾಯಾ, ಫುಲ್ ಹಳ್ಳಿ ಫೀಲ್ಸ್ ಕೊಡ್ತಾ ಇದೆ ಗೈಸ್. ಇಲ್ಲಂತೂ ತುಂಬ ಇಷ್ಟ ಆಯಿತು ನನಗೆ. ವಾತಾವರಣ ಎಲ್ಲ ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಫುಲ್ ಹಳ್ಳಿ ಫೀಲ್ಸ್, ಕೆರೆ ಎಲ್ಲ ಇದೆ. ಜಾಸ್ತಿ ಈ ಕಡೆ ಅಗ್ರಿಕಲ್ಚರ್ ಅಂದರೆ ಫುಲ್ ಏನು ಇಂಪ್ರೂವ್ಮೆಂಟ್ ಇದಾಗಿಲ್ಲ, ಆಗಬಾರ್ದು, ಹಿಂಗೇನೆ ಇರಬೇಕು ಅಲ್ವಾ ಆಂಟಿ? ಪ್ಲೀಸ್ ಯಾರು ಬಂದು ಇಲ್ಲಿ ಏನು ಹಾಳು ಮಾಡಬೇಡಿ ಆಯಿತಾ? ದಯವಿಟ್ಟು ಹಾಳು ಮಾಡಬೇಡಿ. ಮನೆ ಕಟ್ಟಿದ್ರೂ ಅಗ್ರಿಕಲ್ಚರ್ನ ಉಳಿಸ್ಕೊಳ್ಳಿ, ಜಾಸ್ತಿ ಡೆವಲಪ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆ ನೇಚರ್ ಕಳ್ಕೊಂಡ್ಬಿಡ್ತೀವಿ ನಾವು, ಗ್ರೀನರಿನ. ಅದಕ್ಕೆ ಸೊ ಚೆನ್ನಾಗಿದೆ ಇಲ್ಲಿ. ಹಂಗೆ ಇಲ್ಲಿ ನೋಡಿಕೊಂಡು ಹೋಗ್ಬಿಟ್ಟು ಕಜಾಯ ಮಾಡೋಣ ಅಂತ. ಸೊ ಈ ಕಜಾಯ ರೆಸಿಪಿ ವ್ಲಾಗಲ್ಲಿ ಈ ಥರ ಒಂದೊಂದು ಚಿಕ್ಕ ಗ್ಲಿಮ್ಸ್ ನಾನು ಹಾಕ್ತಿದ್ದೀನಿ, ನಿಮಗೂ ಬೋರ್ ಆಗಬಾರ್ದು ಅಲ್ವಾ? ಸೊ ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ವೆರೈಟಿ ಏನೇನೋ, ತೊಂಡೆಕಾಯಿ, ತೊಗರಿಕಾಯಿ, ಇದು ಫ್ಲವರ್ಗಳು ಎಲ್ಲ, ಸೇವಂತಿ ಎಲ್ಲನೂ ಬೆಳೀತಾರೆ ಇಲ್ಲಿ. ದ್ರಾಕ್ಷಿ, ಏನೇನೋ ತುಂಬ ವೆರೈಟೀಸ್, ರಾಗಿ ಎಲ್ಲ. ಕೆರೆ ನೋಡಿ. ಸೊ ಈ ಥರನೇ ಇರಬೇಕು, ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಆ್ಯಂಡ್ ಇಲ್ಲೆಲ್ಲ ಇದು ರೆಸಿಡೆನ್ಸಿ ಲೇಔಟ್ಸ್ ಇದೆ. ಸೈಟ್ ತಗೊಳ್ಳೋರು ತಗೊಬೋದು. ಇದು ಲೇಔಟು. ಇಲ್ಲಿ ನೋಡಿ ಮನೆ ಕಾಣಿಸ್ತಿದೆಲ್ಲ, 2 ಮನೆ ಇದೆ ಲೇಔಟ್ ಒಳಗಡೆ. ಸೊ ಇದ್ರ ಪಕ್ಕದಲ್ಲಿ ಆ ಕಡೆ ಬಂದು ದೂರದಲ್ಲಿ ಕಾಣಿಸ್ತಿದೆ ಆ ಗೇಟು, ಅದು ಇವ್ರ ಲೇಔಟ್. ಪಾಲಕ್ ಸೊಪ್ಪು ಏನು ನೋಡಿ, ಇಲ್ಲಿ ಪಾಲಕ್ ಸೊಪ್ಪೆಲ್ಲ ನೋಡಿ. ಇದೆಲ್ಲ ನಾನು ಇವತ್ತೇ ನೋಡ್ತಾ ಇರೋದು. ಹೌದು, ಹೇಗೆ ಬೆಳೆಯೋದು, ಹೇಗಿರುತ್ತೆ ಅಂತ ನೋಡಿ. ಪಾಲಕ್ ಸೊಪ್ಪು ಇದು ಬೆಳೆದಿರೋದು. ಸೊ ತುಂಬ ಚೆನ್ನಾಗಿದೆ. ಈ ಕಡೆ ಆನೇಕಲ್ ಸೈಡು ಹಳ್ಳಿ ವಾತಾವರಣ ಬೇಕು ಬ್ಯಾಂಗ್ಳೂರಲ್ಲಿ ಅಂತ ಅಂದರೆ ಈ ಕಡೆ ಬಂದು ಸೈಟ್ ತೊಗೊಂಡು ಮನೆ ಕಟ್ಕೋಬೋದು. ಬಟ್ ಯಾರೋ ಇದನ್ನು ಜಾಸ್ತಿ ಡೆವಲಪ್ ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ, ಅಗ್ರಿಕಲ್ಚರ್ ಇರಬೇಕು. ಸೊ ಐ ಫೀಲ್ ಅಂದರೆ ಒಂದು 5 years ಆದಮೇಲೆ ಅಗ್ರಿಕಲ್ಚರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ, ಟೆಕ್ನಾಲಜಿಗಿಂತ. ಸೊ ಆದಷ್ಟು ನಿಮ್ಮ ಜಾಗ ಏನೇ ಇದ್ರೂ ಉಳಿಸ್ಕೊಳ್ಳಿ, ಜಾಸ್ತಿ ಅಗ್ರಿಕಲ್ಚರ್ ಫಾರ್ಮಿಂಗ್ ಮಾಡಿ. ಚೆನ್ನಾಗಿದೆ ಗೈಸ್. ಸೋರೆಕಾಯಿ ಅಂದರೆ ಇದು ಬಾಟಲ್ ಗಾರ್ಡ್ ಇದೆಯಲ್ಲ ನೋಡಿ, ಫುಲ್ ಹೆಂಗೆ ಹಬ್ಕೊಂಡಿದೆ ಅಂತ ಸೋರೆಕಾಯಿ ಬಳ್ಳಿ. ಚೆನ್ನಾಗಿದೆ. ಇದು ಸೋರೆಕಾಯಿ ಬಳ್ಳಿ ಅಲ್ಲ, ಇದೇ ಲೇಔಟು ಇದು. ಸೊ ಇಲ್ಲಿ ನೋಡಿ, ಆ ಕಡೆನೂ ಒಂದು ಲೇಔಟ್ ಇದೆ, ಈ ಕಡೆ ಇದೆ, ಆ ಕಡೆ ಇದೆಲ್ಲ ಜಾಯಿಂಟ್ ಆ ಕಡೆ ಎಲ್ಲ ಇದೆ. ಸೈಟ್ ಫಾರ್ ಸೇಲ್ ಅಂತ ಬೇರೆ ಹಾಕಿದ್ದಾರೆ. ಯಾರಾದರೂ ಸೈಟ್ ನೋಡ್ತಿದ್ರೆ ನೋಡಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್. ಸೊ ಅದು 808823 ಅನಿಸುತ್ತಲ್ಲ, ನಂಬರೇ ಹೋಗ್ಬಿಟ್ಟಿದೆ. 235690. ಸೊ ಇದೇ ಲೇಔಟು.
ಇವರು ಹಳ್ಳಿ ವಾತಾವರಣ ಬೇಕಂತ ಹೇಳಿ ಇದನ್ನ ಚೂಸ್ ಮಾಡ್ಕೊಂಡಿರೋದಲ್ವಾ ಆಂಟಿ? ಎಸ್. ಸೊ ಇಷ್ಟೇ, ಇದು ನೋಡೋಕ್ಕಂತ ಬಂದ್ವಿ, ಆ ಕಡೆ ಹೋಗಬೇಕು ಸೈಡ್ ಕಡೆ. ಸೊ ನೆಕ್ಸ್ಟ್ ಹೌದಾ, ಇದು ಫಸ್ಟ್ ಲೇಔಟು. ಅಲ್ಲಿ ನೋಡಿ ಮನೆ, ಆ ಲೇಔಟಲ್ಲಿ ಕಟ್ಕೊಂಡಿದ್ದಾರೆ ಅವ್ರ ಲೇಔಟ್ ಇನ್ನೊಂದು ಆ ಕಡೆ ಇದೆ. ಆ್ಯಂಡ್ ಇದಾದಮೇಲೆ ಮನೆಗೆ ಹೋಗಿ ನಿಮಗೆ ಕಜ್ಜಾಯದು ರೆಸಿಪಿನ ನಾನು ಕಂಟಿನ್ಯೂ ಮಾಡ್ತೀನಿ. ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಒಂದು ಇದೆಲ್ಲ, ಬಿಕಾಸ್ ಅವ್ರ ಮನೆ ಕಟ್ಟಾದ್ಮೇಲೆ ನಾನು ತೋರಿಸ್ತೀನಿ. ಓಕೆ ಗೈಸ್, ಫೈನಲಿ ಅಲ್ಲಿಂದ ಮನೆಗೆ ವಾಪಸ್ ಬಂದ್ವಿ. ಸೊ ಇವಾಗ ನಮ್ಮ ಕಜ್ಜಾಯ ಪ್ರಾಸೆಸ್ ಸ್ಟಾರ್ಟ್. ಸೊ ಇವಾಗ ನಾವು ಆಲ್ರೆಡಿ ಪಾಕ ಎಲ್ಲ ಮಾಡಿಟ್ಕೊಂಡಿದ್ವಲ್ಲ, ನೆಕ್ಸ್ಟ್ ಇವಾಗ ಅದನ್ನು ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಂಡೆ ಮಾಡಿ, ಅಂದರೆ ಚೆನ್ನಾಗಿ ಕಲಿಸ್ಕೊಂಡು, ಒಳ್ಳೆ ಗೋಧಿ ಹಿಟ್ಟು ಕಲಿಸ್ತೀವಲ್ಲ ಹಾಗೆ ನೀಟಾಗಿ ಕಲಿಸ್ಕೊಂಡು ಇವಾಗ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊತಾ ಇದ್ದಾರೆ. ಇದನ್ನು ನಾವು ತಟ್ಟಿ ಮತ್ತೆ ಎಣ್ಣೆಗೆ ಹಾಕುವಂಥದ್ದು. ಸೊ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟ್ ಆಗಿದೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಇದು ಒಂಚೂರು ಪಾಕ ಗಟ್ಟಿ ಆಯಿತು ಅಂತಂದರೆ ಕಲಿಸೋ ಟೈಮಲ್ಲಿ, ಕಲಸಿಟ್ಮೇಲೆ ಪಚ್ಚಬಾಳೆಹಣ್ಣು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಪಚ್ಚಬಾಳೆಹಣ್ಣು ಹಾಕ್ಕೊಂಡು ಕಲಿಸಿದ್ರೆ ನಿಮಗೆ ಸಾಫ್ಟ್ ಬರುತ್ತೆ. ಸೊ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳು, ಇಲ್ಲಾಂದರೆ ಹಾಲು ಹಾಕ್ಕೊಂಡ್ರೂ ಬರುತ್ತೆ. ಸೊ ಟ್ರೈ ಮಾಡಿ ಈ ರೆಸಿಪಿನ, ಹೇಗಿದೆ ಅಂತ ಹೇಳಿ ನನಗೆ. ಜಾಸ್ತಿ ನೀರೇನಾದ್ರೂ ಆದರೆ ಸ್ವಲ್ಪ ರವೆ ಹುರಿದ್ಬಿಟ್ಟು ಹಾಕೋಬಹುದು. ಓಕೆ, ಸೊ ಜಾಸ್ತಿ ನೀರಂದರೆ ಮೆತ್ತಗಾದರೆ ಸ್ವಲ್ಪ ರವೆ ಹುರಿದುಕೊಂಡು ಹಾಕಿದ್ರೆ ಗಟ್ಟಿ ಬರುತ್ತೆ ಸ್ವಲ್ಪ ಅಂತ. ಸೊ ಆಯಿತು, ನೋಡಿ ಉಂಡೆ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇವಾಗ ಹೊತ್ಕೊಂಡು ಫ್ರೈ ಮಾಡ್ಕೊಬೇಕು. ಗೈಸ್ ನೋಡಿ, ನಿಮ್ಗೆ ಯಾವ ಥರ ಎಷ್ಟು ಸೈಜ್ ಬೇಕೋ ಆ ಥರ ಮಾಡ್ಕೊಂಡು ಈ ಥರ ನೀಟಾಗಿ ತಟ್ಕೋಬೇಕು. ನೋಡಿ ಗೈಸ್, ಕಜ್ಜಾಯ ತಟ್ಟಿ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇನ್ನೇನು ಫ್ರೈ ಆಗಬೇಕು. ಸೊ ಫ್ರೈ ಆದಮೇಲೆ ಔಟ್ಪುಟ್ ಹೇಗಿರುತ್ತೆ ನೋಡೋಣ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಗೈಸ್, ಎಣ್ಣೆ ಕಾಯ್ತಿದೆ, ಗೊತ್ತಿಲ್ಲ ಕಾದಿದೆಯೋ ಅಂತ. ಎಸ್, ಕಾಯ್ತಿದೆ. ಸೊ ಓಕೆ ಗೈಸ್, ಇವಾಗ ನೋಡಿ ಇಲ್ಲಿ ಹಾಕೊತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಆ್ಯಂಡ್ ಇನ್ನೊಂದೇನು ಮೇನ್ ಇದು ಅಂತ ಅಂದರೆ, ಇಲ್ಲಿ ನೀವು ಸಿಮ್ಮಾಗಿಟ್ಕೊಂಡು ಇದನ್ನು ಬೇಯಿಸ್ಕೊಬೇಕು ಕಜ್ಜಾಯನ. ಓಕೆನಾ, ಸಿಮ್ಮಲ್ಲಿಡಬೇಕು ಗ್ಯಾಸು. ಜಾಸ್ತಿ ಜೋರಾಗಿಟ್ಕೊಂಡು ಮಾಡಿದ್ರೆ ಕರಿಯಾಗಿ ಹೋಗ್ಬಿಡುತ್ತೆ. ಸೊ ಚೆನ್ನಾಗಿ ಬೇಯಬೇಕದು, ಬೇಯ್ತಿದೆ. ಸೊ ನೋಡಿ ಅಲ್ಲಿ ಆಗ್ತಾ ಇದೆ. ಇಲ್ಲಿ ನೋಡಿ ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿದೆ. ಒಂಚೂರಿ ಕಡೆದು ಎಣ್ಣೆ ಕಾದಿರೋದ್ರಿಂದ ಕಾದೋಗಿದೆ, ಬಟ್ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ಸಕ್ಕತ್ತಾಗಿದೆ. ಟೇಸ್ಟ್ ಅಂತೂ ಸೂಪರ್. ಫೈನಲಿ ಕಜ್ಜಾಯ ಸಕ್ಸಸ್ಫುಲ್ ಆಗಿ ಬಂದಿದೆ. ಸೂಪರ್. ಅಲ್ಲಿನೂ ಕಜ್ಜಾಯ ಮಾಡ್ತಿದ್ದಾರೆ. ಸೊ ನೋಡಿದ್ರಲ್ಲ ಹೆಂಗಿತ್ತು ಕಜ್ಜಾಯ ರೆಸಿಪಿ ಅಂತ. ಸೊ ಇದಾಗಿತ್ತು ನಮ್ಮ ಕಜ್ಜಾಯ ರೆಸಿಪಿ ವ್ಲಾಗ್. ಸೊ ಅದ್ರ ಮಧ್ಯೆ ಒಂದು ಸ್ವಲ್ಪ ಅದು ಇದು ಗ್ಲಿಮ್ಸ್ ಹಾಕಿದ್ದೀನಿ, ನಿಮಗೆ ಬೋರ್ ಆಗಬಾರ್ದು ಅಂತ ಹೇಳಿ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ಯಾರಿಗೆಲ್ಲ ಕಜ್ಜಾಯ ಇಷ್ಟ ಅಂತಲೂ ಟ್ರೈ ಮಾಡಿ. ಹಾಗೆ ನೀವೇನಾದರೂ ಡಿಫ್ರೆಂಟಾಗಿ ಮಾಡೋ ರೀತಿ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ನಾವು ಟ್ರೈ ಮಾಡ್ತೀವಿ ಅದನ್ನು. ಸೊ ಇದಾಗಿತ್ತು ಇವತ್ತಿನ ಶಾರ್ಟ್ ಸಿಂಪಲ್ ವ್ಲಾಗ್ ಕಜ್ಜಾಯ ರೆಸಿಪಿ. ಸೊ ಈಗ ಇಷ್ಟೇ, ಇನ್ನೇನೂ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಿದ್ದೀರಾ, ನನ್ನ ಹಳೆ ವೀಡಿಯೋಸ್ನೆಲ್ಲ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.